ರಾಶಿಚಕ್ರದ ಮೊದಲ ರಾಶಿಯಾದ ಮೇಷರಾಶಿಯವರಿಗೆ ಸೆಪ್ಟೆಂಬರ್ 2026 ಮಾಸಿಕ ಭವಿಷ್ಯ ಮಿಶ್ರ ಫಲದಿಂದ ಕೂಡಿದೆ. ಈ ತಿಂಗಳಲ್ಲಿ ಗ್ರಹಗಳ ಮಹಾ ಸಂಚಲನದಿಂದಾಗಿ ಕೆಲವು ಕ್ಷೇತ್ರಗಳಲ್ಲಿ ಅದೃಷ್ಟ ಸಿಕ್ಕಿದರೆ ಇನ್ನು ಕೆಲವು ಕ್ಷೇತ್ರಗಳಲ್ಲಿ ನಿಮಗೆ ಜಾಗರೂಕತೆಯಾಗಿ ಇರಬೇಕಾಗತ್ತೆ. ಹಾಗಾದರೆ ಒಂದೊಂದೇ ಕ್ಷೇತ್ರದ ಬಗ್ಗೆ ನೋಡ್ತಾ ಹೋಗೋಣ. ವೃತ್ತಿ ಮತ್ತು ವ್ಯವಹಾರವನ್ನು ನೋಡೋದಾದರೆ ಉದ್ಯೋಗಿಗಳಿಗೆ ಶುಭ ಆಗಿರುತ್ತೆ. ಕಚೇರಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತೆ. ಹೊಸ ಯೋಜನೆಗಳು ಹಾಗೂ ಜವಾಬ್ದಾರಿಗಳು ನಿಮ್ಮ ಕೈ ಸೇರ್ತವೆ. ವ್ಯವಹಾರದಲ್ಲಿ ಪ್ರಗತಿ ಇರುತ್ತೆ. ಉದ್ಯಮಿಗಳಿಗೆ ಹೊಸ ಸಂಪರ್ಕಗಳು ಮತ್ತು ಒಪ್ಪಂದಗಳಿಂದ ಲಾಭವಾಗುವಂತಹ ಉತ್ತಮ ಸಾಧ್ಯತೆ ಕೂಡ ಇದೆ. ಇನ್ನು ಸೆಪ್ಟೆಂಬರ್ ಮೊದಲ 10 ದಿನಗಳು ಅತ್ಯಂತ ಬಲಶಾಲಿಯಾಗಿರುತ್ತೆ ಈ ಒಂದು ಮೇಷರಾಶಿಯವರಿಗೆ. ಅಂದರೆ ಕಾರ್ಯತಂತ್ರದ ಅವಧಿ ಅಂತ ಹೇಳಬಹುದು. ಈ ಟೈಮಲ್ಲಿ ಭವಿಷ್ಯದ ವೃತ್ತಿ ಜೀವನಕ್ಕೆ ಉತ್ತಮ ತಳಪಾಯ ಹಾಕುವಂತಹ ಸಮಯ ಈ ಒಂದು ಸೆಪ್ಟೆಂಬರ್ ಮೊದಲ 10 ದಿನಗಳು. ಇನ್ನು ಆರ್ಥಿಕ ಪರಿಸ್ಥಿತಿ ನೋಡೋದಾದರೆ ಈ ತಿಂಗಳು ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗ್ತವೆ. ಅಂದರೆ ಬೇರೆ ಬೇರೆ ಕಡೆಯಿಂದ ನಿಮಗೆ ಆದಾಯ ಬರೋದಕ್ಕೆ ಶುರುವಾಗುತ್ತೆ. ಮತ್ತು ಬಾಕಿ ಉಳಿದಿದ್ದಂಥ ಹಣ ಕೂಡ ಕೈ ಸೇರುತ್ತೆ. ಹಾಗೆ ತಿಂಗಳ ಮಧ್ಯಭಾಗದಲ್ಲಿ ಅಂದರೆ ಸೆಪ್ಟೆಂಬರ್ 12ನೇ ತಾರೀಕಿನಿಂದ 20ನೇ ತಾರೀಕುವರೆಗೆ ಯಾವುದೇ ದೊಡ್ಡ ಖರೀದಿ ಅಥವಾ ಅಂದರೆ ಬಹಳ ಕಾಸ್ಟ್ಲಿ ಆದಂತಹ ಖರೀದಿಯನ್ನು ಮಾಡುವಂಥದ್ದು, ಪ್ರಮುಖ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು, ಇದು ಯಾವುದು ಕೂಡ ಸ್ವಲ್ಪ ಹೆಜ್ಜೆ ಇಡುವಾಗ ಸ್ವಲ್ಪ ಆಲೋಚನೆ ಮಾಡಿ ಇಡೋದು ಒಳ್ಳೆಯದು. ನಿಯಮಗಳನ್ನು ಸರಿಯಾಗಿ ಪರಿಶೀಲಿಸೋದು ಒಳ್ಳೆಯದು. ಆತುರದಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಕೆ ಹೋಗಬೇಡಿ. ಆತುರದಿಂದ ನಿರ್ಧಾರ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ನಷ್ಟ ಅನುಭವಿಸಬೇಕಾಗತ್ತೆ. ಹುಷಾರಾಗಿರಿ. ಇನ್ನು ಕುಟುಂಬ ಮತ್ತು ಪ್ರೀತಿ ಸಂಬಂಧ ನೋಡೋದಾದರೆ ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಮೇಷರಾಶಿಯವರಿಗೆ ಬಹಳ ಧನಾತ್ಮಕವಾಗಿದೆ. ಸಂಗಾತಿಯೊಂದಿಗೆ ಉತ್ತಮ ಸಮನ್ವಯತೆ ಇರುತ್ತೆ. ಗುರುಗ್ರಹದ ಅನುಕೂಲಕರ ಸ್ಥಾನದಿಂದಾಗಿ ಕುಟುಂಬ ಮತ್ತು ಮನೆಗೆ ಸಂಬಂಧಿಸಿದಂಥ ನಿರ್ಧಾರಗಳು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಕೂಡ ಅದು ಯಶಸ್ವಿಯಾಗತ್ತೆ. ಹಾಗೆ ನೋಡಿ, ಇಲ್ಲಿ ಒತ್ತಡ ಮತ್ತು ನಿದ್ರಾಹೀನತೆ ಇರುವಂಥದ್ದು ಆರೋಗ್ಯದ ವಿಚಾರಕ್ಕೆ ನೋಡೋದಾದರೆ, ಯಾಕಂದರೆ ಶನಿಗ್ರಹ 12ನೇ ಮನೆಯಲ್ಲಿರೋದ್ರಿಂದ 7ನೇ ಶನಿಯ ಮೊದಲ ಹಂತ ನಡೀತಿರುತ್ತೆ. ಇದರಿಂದಾಗಿ ನಿದ್ರೆಯ ಕೊರತೆ ಅಥವಾ ಮಾನಸಿಕ ಒತ್ತಡವನ್ನು ನೀವು ಎದುರಿಸಬೇಕಾಗತ್ತೆ. ಆರೋಗ್ಯವನ್ನು ಕಾಯ್ದುಕೊಳ್ಳಲು ನೀವು ಕಠಿಣ ಪರಿಶ್ರಮದ ಜೊತೆಗೆ ಉತ್ತಮ ವಿಶ್ರಾಂತಿ ಮತ್ತು ಸಕಾರಾತ್ಮಕ ಯೋಚನೆಗಳನ್ನು, ಧನಾತ್ಮಕ ಒಂದು ಪಾಸಿಟಿವ್ ಯೋಚನೆಗಳನ್ನು ಮಾಡಬೇಕಾಗತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಬಹಳ ಮುನ್ನೆಚ್ಚರಿಕೆ ವಹಿಸಬೇಕಾದಂತಹ ಸಂಗತಿ ಅಂತ ನೋಡೋದಾದರೆ, ಯಾವುದೇ ಕೆಲಸದಲ್ಲೂ ಆತುರದ ಅರ್ಜೆಂಟಾಗಿ ಯಾವುದೇ ನಿರ್ಧಾರ ತಗೋಬೇಡಿ. ತಾತ್ಕಾಲಿಕ ಭಾವನೆಗಳಿಗೆ ಒಳಗಾಗಿ ತಪ್ಪು ನಿರ್ಧಾರವನ್ನು ಕೈಗೊಳ್ಳಬೇಡಿ. ಸ್ವಲ್ಪ ಆಲೋಚನೆ ಮಾಡಿ ಟೈಮ್ ತಗೊಂಡು ನಿರ್ಧಾರವನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಮತ್ತು ನಿಮ್ಮ ಮಾತು ಮತ್ತು ವರ್ತನೆ ಮೇಲೆ ಅಂದರೆ ಕೋಪವನ್ನು ನೀವು ನಿಯಂತ್ರಣ ಮಾಡ್ಕೋಬೇಕಾಗತ್ತೆ. ಹಾಗೆ ಸೆಪ್ಟೆಂಬರ್ 12ರಿಂದ 20ರ ನಡುವೆ ಯಾವುದೇ ಕಾನೂನಾತ್ಮಕ ಅಥವಾ ಆರ್ಥಿಕ ದಾಖಲೆಗಳಿಗೆ, ಹಣಕಾಸು ವಿಚಾರಗಳಿಗೆ ಯಾವುದಾದ್ರು ಸಹಿ ಹಾಕೋದಿದ್ದರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಅದೃಷ್ಟದ ದಿನ ಅಂದರೆ ಮಂಗಳವಾರವಾಗಿರುತ್ತೆ. ಇವರಿಗೆ ಮೇಷರಾಶಿಯವರಿಗೆ ನಿಮಗೆ ಅತ್ಯಂತ ಶುಭದಾಯಕವಾದಂತಹ ದಿನ ಆಗಿರುತ್ತೆ ಮಂಗಳವಾರ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.